ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಪ್ರಯಾಗ್ರಾಜ್ಗೆ 5 ದಿವಸ ಬಿಸಿಲಲ್ಲಿ ಎಲ್ಲ ಕಡೆ ಓಟ್ ಬಂದು ನೋಡಿ ಮುಖ ಹೇಗಾಗಿದೆ. ಇನ್ನೊಂದು ವಾರ ಟೈಮ್ ಕೊಡಿ, ನನ್ನ ಮುಖ ಹೇಗೆ ಮಾಡಿ ತೋರಿಸ್ತೀನಿ. ಗ್ಲೋಯಿಂಗ್ ಆಯಿಲ್ ಹಚ್ಕೊಂಡು ಹೇಗೆ ಮಾಡಿ ತೋರಿಸ್ತೀನಿ. ಬೆಳಗ್ಗೆನೇ ಹಚ್ಕೊಂಬಿಡೋಣ ಅಂದ್ಕೊಂಡೆ. ಚಿಕ್ಕಪೇಟೆಗೆಲ್ಲ ಹೋಗೋದಿತ್ತು, ಡಿ ಮಾರ್ಟ್ಗೆ ಹೋಗ್ಬೇಕಿತ್ತು, ಸಾಮಾನುಗಳು ತರೋಕ್ಕೆ ಒಬ್ಬಳೇ ಎಲ್ಲ ತಂದೆ. ಈಗ ತೋರಿಸ್ತೀನಿ ನೋಡಿ ಮುಂದೆ ಏನೇನು ಸಾಮಾನು ತೊಗೊಂಡು ಬಂದಿದ್ದೀನಿ, ಏನೇನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಸಾಕಾಯಿತು ಬೆಳಗ್ಗೆಯಿಂದ ಓಡಾಡಿ. ಇವಾಗ ಏನೇನು ತಂದಿದ್ದೀನಿ, ಎಷ್ಟು ಎಣ್ಣೆ ತಂದು ಕಾಯಿಸ್ತಾ ಇದ್ದೀನಿ ಅಂತ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಗ್ಲೋಯಿಂಗ್ ಆಯಿಲ್ ಬೇಕು ಅಂತ ತುಂಬ ಜನ ಆರ್ಡ್ರ್ ಕೊಟ್ಟಿದ್ದಾರೆ, ಸಾಕಷ್ಟು ಜನ ಆರ್ಡ್ರ್ ಕೊಟ್ಟಿದ್ದಾರೆ. ಇವಾಗ 5 kg ಎಣ್ಣೆ ಕುದಿಯೋಕೆ ಇಟ್ಟಿದ್ದೀನಿ, ತೋರಿಸ್ತೀನಿ. ವಿಡಿಯೋ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಬೇಕು ಅಂದವ್ರು ಆರ್ಡ್ರ್ ಮಾಡಿ, ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ. ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಏನೇನು ಹಾಕಬೇಕು ಅಂತ. ನೀವೇ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಬೋದು. ಬನ್ನಿ ಇವಾಗ ಏನೇನು ತಂದಿದ್ದೀನಿ ಏನೇನಂತ ನೋಡಿ ಬನ್ನಿ. ನೋಡಿ ಎಷ್ಟು ದೊಡ್ಡ ಪಾತ್ರೆ ಇಟ್ಬಿಟ್ಟು 5 kg ಎಣ್ಣೆದು ಆರ್ಡ್ರ್ ಇದೆ ನನಗೆ. ಇನ್ನೂ ಜಾಸ್ತಿ ಇದೆ, 5 kgನೇ ಮಾಡೋಣ ಅಂತ. ಯಾಕಂದರೆ ನನಗೆ ಜಾಸ್ತಿ ಸುಸ್ತಾಗೋಗುತ್ತೆ. ಬೆಳಗ್ಗೆ ಬಂದಿದ್ದು ನಾನು ಇದರಿಂದ ಪ್ರಯಾಗ್ರಾಜಿಂದ ಆರ್ಡ್ರ್ ಕೊಟ್ಟಿರೋ ಅಷ್ಟು ಇವಾಗ ತೊಗೊಂಡು ಒಂದು ದಿವಸಕ್ಕೆ ನನಗೆ 5 kgದು ಆರ್ಡ್ರ್ ಬಂದಿದೆ ನೋಡಿ. 5 kg ಎಣ್ಣೆ ಹಾಕಿ ನಾನು ಅದಕ್ಕೆ ಇದಾಕಿದ್ದೀನಿ. ರತನ್ ಜೂಟು ಕ್ಯಾರೆಟು ಹಾಕ್ಬಿಟ್ಟು ಸಣ್ಣ ಕುದಿಯೋಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿಯೋದು ಅಂತ ಅಂದರೆ ಗರ್ಗರಿ ಹಾಕಬೇಕು. ಇಷ್ಟು ನನಗೆ ಆರ್ಡ್ರ್ ಬಂದಿರೋದು ನೋಡಿ. 5 kg ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಎಷ್ಟು ದೊಡ್ಡ ಪಾತ್ರೆ, ಯಾಕಂದರೆ ಅದು ಉಕ್ಕೋಗುತ್ತೆ, ಒಂದೊಂದ್ಸರಿ ಕೊಬ್ಬರಿ ಎಣ್ಣೆ ಉಕ್ಕೋಗುತ್ತೆ. ಅದಕ್ಕೆ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ನಾನು. ಇದು 10 kgದ್ದು, ನಾನು 5 kg ಹಾಕಿದ್ದೀನಿ ನೋಡಿ. ಇನ್ನೂ ಚೆನ್ನಾಗಿ ಕುದಿಬೇಕಿದು. ಇಷ್ಟು ಆಯಿಲ್ನ ಪ್ಯಾಕ್ ಮಾಡೋಕ್ಕೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಾನು. ನೋಡಿ ಬಬಲ್ಸ್ದು ಪೇಪರು ಇಷ್ಟು ದೊಡ್ಡ ರೋಲ್ ತೊಗೊಂಡು ಬಂದಿದ್ದೀನಿ ನಾನು. ಆಮೇಲೆ ಸೆಲೋ ಟೇಪ್ ಇದು ಮಿಷೀನು. ಇದು ನನ್ನ ಕಡಲೆ ಹಿಟ್ಟಿಂದು ಪೌಡ್ರದ್ದು ಪ್ಯಾಕ್ ಮಾಡೋದಕ್ಕೆ. ಆಮೇಲೆ ಅರ್ಧ kgದ್ದು ಒಂದು 20 ಆರ್ಡ್ರ್ ಇತ್ತು, ಅರ್ಧ kgದ್ದು ಬಾಟ್ಲು ತೊಗೊಂಡು ಬಂದಿದ್ದೀನಿ. ಇದು 100 ml ಬಾಟಲ್. ಇದು ಇಷ್ಟು ತೊಗೊಂಡು ಬಂದಿದ್ದೀನಿ. ನನ್ನ ಆರ್ಡ್ರ್ ಇವಾಗ ಕೊಡಬೇಕು. ಕೇಸರಿ ಹಾಕಿದೆ, ಹಿಂಗೆ ಪುಡಿ ಮಾಡಿಬಿಟ್ಟು ಹಾಕ್ತೀನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಪ್ಯೂರ್ ಕೇಸರಿ ಇರೋದ್ರಿಂದ ಈ ಥರ ಕಲರ್ ಬರುತ್ತೆ. ಇದೇ ಥರ ಸಣ್ಣ ಕುದೀತಾ ಇರಬೇಕು. ತಣ್ಣಗಾದ್ಮೇಲೆ ನಾನು ಬಾಟ್ಲು ಪ್ಯಾಕ್ ಮಾಡಬೇಕು. ಆರ್ಡ್ರ್ ಇದೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಜೊತೆಗೆ ಕಡಲೆ ಹಿಟ್ಟು ರೆಡಿ ಆಯಿತು. ಕಡಲೆ ಹಿಟ್ಟಿನ ವಿಡಿಯೋ ಸಂಜೆ ಹಾಕ್ತೀನಿ ನೋಡಿ, ಏನೇನು ಹಾಕಿರ್ತೀನಿ ಅಂತ ನೋಡಿ. ಫೇಸ್ ಗ್ಲೋಯಿಂಗ್ ಆಯಿಲು ಬೇಕು ಅನಿಸಿದ್ರೆ ವಿಡಿಯೋ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಅಲ್ಲಿ ಮಾತಾಡ್ತೀನಿ ನಿಮಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.